ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ ರೆಡ್ಡಿ ಅಂತ. ನಾನು ನೋಡಿ ಇವತ್ತು ತುಪ್ಪದ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿರಿ. ನಮ್ಮನೆ ತುಪ್ಪದ ಹೀರೆಕಾಯಿಗೆ ಬೇಳೆ ಹೆಚ್ಚೀನಿ, ಅದ್ರ ಪಲ್ಯ ಮಾಡ್ತಾಯಿದ್ದೀನಿ ನೋಡಿರಿ. ಮೊದಲೊಂದು ಬೊಗಣಿ ತೊಗೊಂಡಿನಿ ನೋಡಿರಿ. ಅದ್ರಾಗ ಈಗ ಎಣ್ಣೆ ಹಾಕ್ತೀನಿ ನೋಡಿರಿ. ಎಣ್ಣೆ ಹಾಕಿ ಅದು ಏನು ಮಾಡ್ತೀನಿ ರೀ, ಗರಮ್ ಆಗ್ಲಿಕ್ಕೆ ಬಿಡ್ತೀನಿ. ಗರಮ್ ಆದಮೇಲೆ ಏನು ಮಾಡ್ಬೇಕ್ರಿ, ಅದ್ರಾಗ ಸಾಸಿವೆ ಜೀರಿಗೆ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಅವು ಎಲ್ಲ ಚಟಪಟ ಮಾಡಿದ್ಮೇಲೆ ಏನು ಮಾಡ್ಬೇಕ್ರಿ, ಅದ್ರೊಳಗೆ ಕರಿಬೇವು ಹಾಕ್ಕೋಬೇಕ್ರಿ. ಕರಿಬೇವು ಹಾಕಿನಿ ನೋಡ್ರಿ. ಈಗ ಕರಿಬೇವು ಹಾಕ್ಕೊಂಡು ಆಮೇಲೆ ಏನು ಮಾಡ್ಬೇಕ್ರಿ, ಇದ್ರಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿನಿ ರೀ. ಬೆಳ್ಳುಳ್ಳಿ ಹಾಕ್ಬೇಕ್ರಿ. ಈಗ ಬೆಳ್ಳುಳ್ಳಿ ಹಾಕ್ತೀನಿ ನೋಡಿರಿ, ಕುಟ್ಟಿಟ್ಟೀನಿ. ಕರಿಬೇವು ಕೆಂಪಗಾದ್ಮೇಲೆ ಏನು ಮಾಡಬೇಕು, ಬೆಳ್ಳುಳ್ಳಿ ಹಾಕ್ಬೇಕ್ರಿ. ಬೆಳ್ಳುಳ್ಳಿ ಹಾಕಿ ಏನು ಮಾಡ್ಬೇಕ್ರಿ, ಬೆಳ್ಳುಳ್ಳಿ ಸರಿಯಾಗಿ ಕೆಂಪಗಾಗ್ಬೇಕ್ರಿ. ಕೆಂಪಗಾದ್ಮೇಲೆ ಏನು ಮಾಡಬೇಕು, ಅದು ಮತ್ತು ಅದ್ರೊಳಗೆ ಏನು ಮಾಡ್ಬೇಕ್ರಿ, ತುಪ್ಪದ ಹೀರೆಕಾಯಿ ಇರ್ತಾವಲ್ಲ ರೀ, ಅವೆಲ್ಲ ತೊಳೆದು ಚೆನ್ನಾಗಿ ತೊಳ್ಕೊಂಡು ಕೊಯ್ದು ಇಟ್ಕೊಂಡಿನಿ ರೀ. ಕಟ್ ಮಾಡಿ ಇಟ್ಕೊಂಡಿನಿ ರೀ. ಈಗ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಏನು ಮಾಡ್ಬೇಕು ರೀ, ಬೆಳ್ಳುಳ್ಳಿ ಕೆಂಪಗಾದ್ಮೇಲೆ ಮಾಡಬೇಕು, ಅದ್ರೊಳಗೆ ಕರಿಬೇವು ಇದು ತುಪ್ಪದ ಹೀರೆಕಾಯಿ ಏನು ಮಾಡ್ಬೇಕು ರೀ, ಹಾಕ್ಬೇಕು ರೀ. ಈಗ ನೋಡಿರಿ, ಬೆಳ್ಳುಳ್ಳಿ ಕೆಂಪಗಾದ್ಮೇಲೆ ಏನು ಮಾಡೀನಿ ರೀ, ನಾನು ತುಪ್ಪದ ಹೀರೆಕಾಯಿ ಕಟ್ ಮಾಡಿ ಇಟ್ಟಿನಲ್ಲ ರೀ, ಅವೆಲ್ಲ ಹಾಕಿನಿ ನೋಡಿರಿ. ಹಾಕಿ ಏನು ಮಾಡ್ಬೇಕು ರೀ, ಸ್ವಲ್ಪ ಕೆಳಗೆ ಮೇಲೆ ಮಾಡಬೇಕು, ಚಮಚದ್ಲಿಂದು ಎಲ್ಲ ಕೆಳಗೆ ಮೇಲೆ ಸರಿಯಾಗಿ ಮಾಡ್ಕೋಬೇಕು ರೀ. ಮಾಡ್ಕೊಂಡ್ಮೇಲೆ ಅದು ಏನಾಗ್ತದೆ ರೀ, ಎಲ್ಲ ಮಿಕ್ಸ್ ಆಗ್ತದೆ. ಮಿಕ್ಸ್ ಆದಮೇಲೆ ಏನು ಮಾಡ್ಬೇಕು ರೀ, ಅದ್ರಾಗ ಉಪ್ಪು, ಖಾರ, ಅರಿಶಿಣ, ಕರಿ ಖಾರ ಅಂತ ಇರ್ತದಲ್ಲ ರೀ, ಮಸಾಲ ಖಾರ ಅದನ್ನು ಹಾಕ್ಕೋಬೇಕು ರೀ. ಈಗ ನೋಡ್ರಿ, ನಾ ಏನು ಹಾಕ್ತೀನಿ ಅಂದ್ರೆ, ಈಗ ಉಪ್ಪು ಹಾಕ್ಲತ್ತೀನಿ ನೋಡ್ರಿ. ಈಗ ಉಪ್ಪು ಹಾಕಬೇಕು, ಮತ್ತು ಆಮೇಲೆ ಅರಿಶಿಣ ಹಾಕ್ಬೇಕು. ಅರಿಶಿಣ ಹಾಕ್ಲತ್ತೀನಿ ನೋಡ್ರಿ. ಈಗ ಅರಿಶಿಣ ಆದ್ಮೇಲೆ ಖಾರ ಹಾಕಬೇಕು. ಖಾರ ಆದಮೇಲೆ ಅದಕ್ಕೆ ಏನು ಮಾಡ್ಬೇಕು ರೀ, ಮತ್ತು ಇವಾಗ ಉಪ್ಪು ಹಾಕ್ಬೇಕು ರೀ. ಉಪ್ಪು ಹಾಕಿದ್ಮೇಲೆ ಮತ್ತೇನು ಮಾಡ್ತೀವಿ ರೀ, ನೋಡ್ರಿ, ಇದು ಮಸಾಲ ಖಾರ ಅಂತ ಇರ್ತದೆ ರೀ. ಅಂದ್ರೆ ಎಲ್ಲ ಕೊಬ್ಬರಿ ಅದು ಇದೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಹುರ್ಕೊಂಡು ಕೊಟ್ಟಿದ್ದಿರ್ತದೆ ರೀ. ಅದಕ್ಕೆ ನಾವು ನಮ್ಮ ಕಡೆ ಏನಂತೀವಿ ರೀ, ಕರಿ ಖಾರ ಅಂತೀವಿ ರೀ. ಕರಿ ಖಾರ ಹಾಕಬೇಕು. ಕರಿ ಖಾರ ಹಾಕಿದ್ಮೇಲೆ ಮಸಾಲ ಸಬ್ಜಿ ಮಸಾಲ ಹಾಕಬೇಕು. ಸ್ವಲ್ಪ 2 ಚಮಚ ಸಬ್ಜಿ ಮಸಾಲ ಹಾಕಬೇಕು. ಹಾಕಿ ಏನು ಮಾಡ್ಬೇಕು ರೀ, ಚಲೋ ಕೆಳಗೆ ಮೇಲೆ ಮಾಡಿಕೊಂಡು ಆಮೇಲೆ ಏನು ಮಾಡ್ಬೇಕು ರೀ, ಶೇಂಗಾ ಚಟ್ನಿ, ಕಾಯಿ ಚಟ್ನಿ ಅಂತೀವಲ್ಲ ರೀ, ಆಮೇಲೆ ಎಳ್ಳಿನ ಚಟ್ನಿ, ಬಿಳಿ ಎಳ್ಳು ಇರ್ತಾವಲ್ಲ ರೀ, ಬಿಳಿ ಎಳ್ಳಿನ ಚಟ್ನಿ ಹಾಕಬೇಕು. ಹಾಕಿ ಏನು ಮಾಡ್ಬೇಕು ರೀ, ಚಲೋ ಕೆಳಗೆ ಮೇಲೆ ಮಾಡಿಕೊಂಡು ಮೆತ್ತ ಕುದಿಸ್ಕೋಬೇಕು ರೀ. ಮೆತ್ತ ಕುದಿಸ್ಕೊಂಡೆ ಅಂದರೆ ಏನಾಗ್ತದೆ ರೀ, ಇದ್ರದ್ದು ಚಲೋ ಎಣ್ಣೆ ಬಿಡ್ತೀವಿ ರೀ. ಎಣ್ಣೆ ಬಿಡ್ತಂದ್ರೆ ಪಲ್ಯ ಭಾರಿ ಸೂಪರ್ ಆಗ್ತದೆ ರೀ ಪಲ್ಯ. ಈಗ ನಾನು ಇದೇ ಮಾಡಿ ಊಟ ಮಾಡಿ ನೋಡಿರಿ. ನೀವು ನಿಮ್ಮ ಮನೆಗೆ ಇದು ಬೆಳ್ಳಿ ಇತ್ತಂದ್ರೆ ನೋಡಿರಿ, ಕಟ್ ಮಾಡಿ ಪಲ್ಯ ಮಾಡಿ ಊಟ ಮಾಡಿರಿ. ಇಲ್ಲ ಅಂದ್ರೆ ಮಾರ್ಕೆಟ್ದಿಂದ ತಂದು ಮಾಡಿ ಊಟ ಮಾಡಿರಿ. ಸೂಪರ್ ಹತ್ತದ ರೀ ಪಲ್ಯ. ಅದು ಪಲ್ಯ ರೊಟ್ಟಿ ಭಾಳ ಟೇಸ್ಟಿ ಬರ್ತದೆ. ಚಪಾತಿ ಸಜ್ಜಿಗೂ ಚೆನ್ನಾಗಿ ಹತ್ತದ ನೋಡಿರಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ. ಥ್ಯಾಂಕ್ ಯು.